ನಮಸ್ಕಾರ ಸ್ನೇಹಿತರೆ, ಯಜು ಯೋಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಮಾಡಬೇಡಿ ಆಪ್ಷನ್ ಎಂಟರ್ ಅಂತ ಹೇಳ್ಕೊಡ್ತೀನಿ, ಯಾವ ರೀತಿ ಮಾಡಿ ಅಂತಲೂ ಕೂಡ ಹೇಳ್ತೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನೀವು ಗಾಳಿ ಆಪ್ಷನ್ ಎಂಟ್ರಿ ಸದ್ಯಕ್ಕೆ ಪೋರ್ಟಲಲ್ಲಿ ಹೋಯ್ತಂತಂದರೆ ಅಗ್ರಿಕಲ್ಚರ್, ವೆಟರ್ನರಿ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಾತ್ರ ಕಾಲೇಜಸ್ ಹೋಗ್ತಾ ಇದ್ದಾವೆ. ರಿಮೈನಿಂಗ್ ಯಾವುದೇ ರೀತಿ ಕೆ ಸಿ ಐ ಟಿ ಕೋರ್ಸಸ್ಗಳು ಆಡಾಗಿಲ್ಲ. ನೀಟ್ ಸ್ಟೂಡೆಂಟ್ ಇನ್ನೂ ಕೂಡ ಸ್ವಲ್ಪ ದಿನ ಲೇಟ್ ಆಗುತ್ತೆ, ಅಂದರೆ ಆಫ್ಟರ್ 20th ಆನ್ವರ್ಡ್ಸ್ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ನೀವೇನು ಮಾಡ್ಲಿಕ್ಕೆ ಹೋಗಬೇಡಿ. ಸರಿ, ಈಗ ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡೋಣ. ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬಾರ್ದು, ನಿಮ್ಮ ರ್ಯಾಂಕ್. ಓಕೆ, ನಿಮ್ಮ ರ್ಯಾಂಕ್ ಮೇಲೆ ಡಿಸೈಡ್ ಆಗ್ತದೆ ನೀವು ಎಷ್ಟು ಕಾಲೇಜಸ್ ಆ್ಯಡ್ ಮಾಡಬೇಕು. ಓಕೆ, ಎಲ್ಲನೂ ಕೂಡ ದುಡ್ಡು ಪೇ ಮಾಡಿದ್ದೀರಾ, ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗಿದ್ದೀರಾ ಅಂತಂದರೆ ನೀವು ಕಾಲೇಜಸ್ನ ಈಗ ಮಾಕ್ ಅಲಾಟ್ಮೆಂಟ್ ಇದು ಸದ್ಯಕ್ಕೆ. ಈಗ ಮಾಕ್ ಅಲಾಟ್ಮೆಂಟ್ ಇದು ಮಾಕ್ ಅಲಾಟ್ಮೆಂಟಿಗೆ ನೀವು ಏನಂತಂದರೆ ಒಂದು ಕಟ್ ಆಫ್ ಲಿಸ್ಟು. ಓಕೆ, ಕಟ್ ಆಫ್ ಲಿಸ್ಟ್ ನೋಡ್ಕೊಂಡಿದ್ದೀರ. ಹೋದ ವರ್ಷದ್ದು ಯಾವುದೋ ಒಂದು ಕಾಲೇಜು ಒಂದು 10K ಇದೆ. ಓಕೆ, 10K ಇದೆ ಅಂತಂದು ಅಷ್ಟೇ 10K ಇರುವಂಥದ್ದು ಕಾಲೇಜಸ್ನ ಅಷ್ಟೇ ಹಾಕೊಂಡ್ಬಿಟ್ಟಿರ್ತಾರೆ. ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಹೇಳ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ ನೀವು ಇಂಥ ಒಂದು ಸ್ಟೂಡೆಂಟ್ಗೆ ಹೇಳ್ತೀನಿ ನೋಡಿ, ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿ. ಅಂದರೆ ಯಾರೆಲ್ಲ ಒಂದು 30Kವರೆಗೂ ಕೂಡ ಕಟ್ ಆಫ್ ನಿಂತೈತಲ್ವ, ಅಲ್ಲಿವರೆಗೂ ಕೂಡ ಅಷ್ಟು ಕಾಲೇಜಸ್ಸು ಕೂಡ ಆ್ಯಡ್ ಮಾಡಿ. ಅಂದರೆ ನಿಮಗೆ 10Kವರೆಗೂ ಕೇವಲ ಒಂದು 20 ಕಾಲೇಜ್ ಸಿಗ್ಬೋದು, ಬಟ್ 30 ಕಾಲೇಜ್ವರೆಗೂ ಕೂಡ ಒಂದು 50 ಸಿಗ್ತವೆ. ಸೊ ಅಂದರೆ 20 ನಿಮಗೆ ಸೇಫ್ಟಿ, ಬಟ್ ಇನ್ನೂ ಕೂಡ ಸೇಫ್ಟಿ ಅಂತಂದರೆ 50. ಅಂದರೆ ಇದು ಕಟ್ ಆಫ್ ಅಂದರೆ ಬಾರ್ಡರ್ ಲೈನ್ ಆಗುತ್ತೆ. ಅದು 20 ಕಾಲೇಜಸ್ ಆ್ಯಡ್ ಮಾಡೋದು, ನಿಮ್ಮದು 20ನೇ ಕಾಲೇಜಸ್ ಸಿಗ್ಬೋದು. ಸೊ ಹಂಗಾಗಿ ಅದು ಸಿಗದೇನೆ ಇರ್ಬೋದಲ್ವಾ. ಸೊ ಆಗ ಆ ಒಂದು ಸಿಚುವೇಷನ್ ಒಳಗೆ ನಿಮ್ಮ ಸೇಫ್ಟಿಗೋಸ್ಕರ ಇನ್ನೂ ಕೂಡ ಅದ್ರ ಡಬಲ್ ನೀವು ಅಂದ್ಕೊಂಡಕ್ಕಿಂತ ಕಾಲೇಜಸ್ಸು ಡಬಲ್ ಹಾಕ್ಕೋತ ಹೋಗ್ರಿ. ಅಂತಂದರೆ 20 ಹಾಕೋರು 50 ಹಾಕೋರಿ. ಸೊ ನಿಮ್ಗೆ ಹೇಳೋದಿಷ್ಟೇ, ಲೈಕ್ ಯಾವುದೋ ಒಂದು ಎಷ್ಟೊಂದು 1 lakh ರ್ಯಾಂಕ್ ಇಟ್ಕೊಂಡಿದ್ದೀರಾ, 100 ಕಾಲೇಜಸ್ ಆ್ಯಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ. ಓಕೆ, ಕಟ್ ಆಫ್ ಯಾಕಂದರೆ ಕಟ್ ಆಫ್ ನಿಮ್ಮದು ನೀವು ಅಂದ್ಕೊಂಡಾಗ ಏನಂತಂದರೆ ಅಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ 1 lakhವರೆಗೂ ಕೂಡ ಅಷ್ಟೇ ಕಟ್ ಆಫ್ ನಿಂತಿದೆ, ಅಷ್ಟು ಕಾಲೇಜಸ್ ಕೂಡ ಹಾಕ್ಕೊಂಡಿರೋದಂದರೆ ನೀವು ಏನು ಹೇಳ್ತೀನಿ ಅಂತಂದರೆ 150 ಹಾಕೋರಿ ಕಾಲೇಜಸ್ನ. ಅಂದರೆ ಜಾಸ್ತಿ ಮ್ಯಾಕ್ಸಿಮಮ್ ಕಾಲೇಜಸ್ನ ಆ್ಯಡ್ ಮಾಡ್ಕೋರಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೀವೇನು ಮಾಡ್ತಿದ್ದೀರ ಅಂತಂದರೆ ಕಾಲೇಜಸ್ ಕಟ್ ಆಫ್ ಎಲ್ಲಿ ನಿಂತಿದೆ ಅಷ್ಟೇ ಹಾಕ್ಕೊತಿದ್ದೀರ. ಓಕೆ, ಸೊ ಮುಂದೆ ಏನಾಗುತ್ತೆ ಅಂತಂದರೆ ಇಲ್ಲಿಗ ಸೆಕೆಂಡ್ ರೌಂಡಿಗೆ ಬರ್ತೀರಾ. ಓಕೆ, ಸೆಕೆಂಡ್ ರೌಂಡಿಗೆ ಬರ್ತೀರಾ, ಅವಾಗ ಏನಪ್ಪ ಆಗುತ್ತೆ ಅಂತಂದರೆ ಸೆಕೆಂಡ್ ರೌಂಡಿಗೆ ಮತ್ತೆ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡಲಿಕ್ಕೆ ಬರೋಲ್ಲ. ಓಕೆ, ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ವಾಪಸ್ ನಿಮಗೆ ಡಿಲೀಟ್ ರಿಅರೇಂಜ್ ಮಾಡಿ ಅಥವಾ ಮಾಡಿಫೈ ಮಾಡೋಕ್ಕೆ ವಾಪಸ್ ಆ್ಯಡ್ ಮಾಡಲಿಕ್ಕೆ ಇನ್ನೊಂದು ಟೈಮ್ ಚಾನ್ಸ್ ಕೊಡ್ತಾರೆ. ಅದಕ್ಕೋಸ್ಕರನೇ ಮಾಕ್ ಅಲಾಟ್ಮೆಂಟ್ ಇಟ್ಟಿರೋದು. ಓಕೆ, ಬಟ್ ನಿಮಗೆ ಅವಾಗಲೂ ಕೂಡ ಏನೋ ಪ್ರಾಬ್ಲಮ್ ಆಗಿ ಮಾಡಲೇ ಇಲ್ಲಪ್ಪ ನೀವು. ಓಕೆ, ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ನೀವು ಯಾವುದೇ ರೀತಿ ಚೇಂಜಸ್ ಮಾಡದೆ ಹೋಯ್ತಂದರೆ ಕಾಲೇಜೇ ಆ್ಯಡ್ ಆಗ್ಲಿಕ್ಕೆ ಅಂತಂದರೆ ಮುಂದೆ ನಿಮಗೆ ಸೀಟೇ ಸಿಗೋದಿಲ್ಲ. ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ವೇಸ್ಟು. ಸೊ ಹಂಗಾಗಿ ಮ್ಯಾಕ್ಸಿಮಮ್ ಕಾಲೇಜಸ್ನ ಆ್ಯಡ್ ಮಾಡಿ. ಈಗ ಯಾರೆಲ್ಲ 100 ಹಾಕಿ ಅಂದ್ಕೊಂಡಿದ್ರೋ 200 ಹಾಕೋರಿ, 200 ಹಾಕೋನವರು 300 ಹಾಕೋರಿ. ಓಕೆ, ಅಂದರೆ ಜಾಸ್ತಿ ಕಾಲೇಜ್ ಹಾಕ್ಕೊಂಡ್ರೆ ನಿಮ್ಮ ಸೇಫ್ಟಿ ಇರ್ತೈತೆ ಅಷ್ಟೇ. ಓಕೆ, ಇದು ಅಂದರೆ ಯಾವ ರೀತಿ ಮಾಡಬಾರ್ದು, ಯಾವ ರೀತಿ ಮಾಡಬೇಕು ಇಲ್ಲೇ ಅರ್ಥ ಆಗ್ತಾಯಿದೆ ಅಲ್ವಾ. ಆ್ಯಂಡ್ ಇನ್ನೊಂದು ಹುಡುಗರು ಕೇಳ್ತಾ ಇದ್ದಾರೆ, ನಮ್ಮದು ರ್ಯಾಂಕ್ ಕೇವಲ 10,000 ಇದೆ ಬ್ರದರ್ ಅಂತಂದು. 10,000 ಇದೆ, ನಾನು 5 ಕಾಲೇಜ್ ಹಾಕ್ಕೊತೀನಿ, ಆರಾಮ್ ಸಿಗುತ್ತೆ ಬ್ರದರ್. ಸಿಗುತ್ತೆ, ಗೊತ್ತು, ನಿಮಗೂ ಕೂಡ ಗೊತ್ತು, ನಮಗೂ ಕೂಡ ಸಿಗುತ್ತೆ. ಯಾಕಂದರೆ ರ್ಯಾಂಕ್ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಸಿಗ್ತದ. ಆದರೂ ಕೂಡ ಇನ್ನೂ ಒಂದು 10 ಹಾಕೋರಲ್ವಾ. ಅಂದರೆ ಯಾಕೆ ಬಿಡ್ತೀರಾ ಅಂದರೆ ನಿಮ್ದು ಏನಿದು ಅಂದರೆ ನೀವು ಏನು ಅಂದ್ಕೊಂಡ್ಬಿಟ್ಟಿರಿ ಅಂತಂದ್ರೆ ಕೆಲವೊಂದಿಷ್ಟು ಹುಡುಗರು ಈಗ 1 2 3 4 5 ಕಾಲೇಜ್ ಕೊಟ್ಟಿದ್ರೆ ನಾನು 6 7 8 ಕೊಡಿ ಅಂತ ಹೇಳಿ ಇನ್ನೂ ಕೂಡ ಜಾಸ್ತಿ ಕಾಲೇಜ್ ಕೊಡಿ ಅಂದಿರ್ತೀನಿ. ನಿಮ್ಗೆ ಯಾವ ರೀತಿ ಅಂದ್ಕೊಂಡ್ಬಿಟ್ಟಿರ್ತ ಅಂದರೆ ಬ್ರದರ್ ನಮ್ಗೆ ಇದು 7 ಕಾಲೇಜ್ 8 ಕಾಲೇಜ್ ಸಿಕ್ಬಿಟ್ರೆ ಏನು ಮಾಡ್ತೀರಾ ಅವಾಗ ಅಂತ ಅನ್ಬೋದು. ಬಟ್ ಆ ರೀತಿ ಇರಲ್ಲ. ಯಾವ ರೀತಿ ಇರುತ್ತಂದ್ರೆ ಅದು ಈಗ ಇಲ್ಲಿ ಕಾಣಿಸ್ತೇನೆ, ಇಲ್ಲಿ ಏನು ಕೊಟ್ಟಾರೆ ಅಂತಂದರೆ ಪ್ರಿಯಾರಿಟಿ ಆರ್ಡರ್ ಮೇಲೆ ಎಲ್ಲನೂ ಕೂಡ ಹೋಗ್ತದೆ. ಅದು ಒಂದು ಪ್ರಿಯಾರಿಟಿ ಆರ್ಡರ್ ಯಾವ ರೀತಿ ಅಂತಂದರೆ ನೀವು ಕೊಟ್ಟಿರ್ತಕ್ಕಂಥ ಈಗ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಂತಂದರೆ ಅದು ನಿಮ್ಮ ಸಾಫ್ಟ್ವೇರಲ್ಲಿ ನೋಡುವಂಥದ್ದು ಈ ಮೊದಲನೇ ಕಾಲೇಜಸ್ ಸಿಗುತ್ತೆ ಇಲ್ವಾ, ನೀವು ಆಪ್ಷನ್ ಎಂಟ್ರಿ ಮಾಡಿದಿರಲ್ವಾ ಈ ಮೊದಲನೇ ಕಾಲೇಜ್ ಸಿಗುತ್ತೆ ಎಲ್ಲ ನೋಡ್ತದ. ನಿಮ್ದು ಎಲ್ಲನೂ ಕೂಡ ರ್ಯಾಂಕ್ಗೆ ನಿಮ್ಮಷ್ಟು ರ್ಯಾಂಕ್ ಯಾರು ಕೂಡ ಅವ್ರು ಆಪ್ಷನ್ ಎಂಟ್ರಿ ಈ ಒಂದು ಫಸ್ಟ್ನೇ ಕಾಲೇಜ್ ಯಾರು ಹಾಕಿಲ್ಲ ಅಂತಂದರೆ ಸೀಟ್ ಇರುವಷ್ಟು ನಿಮಗೂ ಕೂಡ ಎಲಿಜಿಬಲ್ ಐತೆ ಅಂದರೆ 1ನೇ ಕಾಲೇಜಿಗೆ ಕೊಟ್ಬಿಡುತ್ತದು. ಓಕೆ, ಆ 1ನೇ ಕಾಲೇಜ್ ನಿಮ್ಗಿಂತಲೂ ರ್ಯಾಂಕ್ ಚೆನ್ನಾಗಿರೋರು ಆಗಲೇ ಆಪ್ಷನ್ ಎಂಟ್ರಿ ಮಾಡಿದರೆ 50 ಹುಡುಗರಿಗಿಂತ ಜಾಸ್ತಿ ಮಾಡಿದರೆ 50 ಸೀಟ್ ಇದಾವೆ ಅಂತಂದರೆ ಆ 1ನೇ ಕಾಲೇಜ್ ಬಿಡ್ತತೆ. ಅವಾಗ 2ನೇ ಕಾಲೇಜ್ ನೋಡ್ತದೆ. 2ನೇ ಕಾಲೇಜ್ ಅದರಲ್ಲೂ ಕೂಡ ಸೇಮು. ಇಲ್ಲಿ ಕೂಡ ಒಂದು 50 ಸೀಟ್ ಇದಾವಪ್ಪ. ನಿಮ್ಗೆ ಇಲ್ಲಿ ಕೂಡ ಏನಪ್ಪ ಅಂದರೆ ಈಗ 50 ಜನ ನಿಮ್ಗಿಂತಲೂ ರ್ಯಾಂಕ್ ಚೆನ್ನಾಗಿರೋರು ಆಗಲೇ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಾರ ಅಂತಂದರೆ ಆ್ಯಂಡ್ ವಿತ್ ಎಲ್ಲನೂ ಕೂಡ ಕ್ಯಾಸ್ಟ್ ವೈಸು ಎಲ್ಲನೂ ಕೂಡ ನೋಡ್ಕೊಂಡು ಮಾಡಿದ್ರೆ ಆಗಿಬಿಟ್ಟಿರ್ತದೆ, ಅವ್ರಿಗೂ ಕೂಡ ಸಿಗ್ತದೆ. ಈಗ ಥರ್ಡ್ ಬಂತಪ್ಪ, ಥರ್ಡಲ್ಲಿ ಬಂದಾಗ 50 ಸೀಟ್ ಇದ್ದಾವೆ, ಬಟ್ ನಿಮ್ಗಿಂತಲೂ ರ್ಯಾಂಕ್ ಚೆನ್ನಾಗಿರೋರು 40 ಜನ ಹಾಕ್ಕೊಂಡಿರ. ಬಟ್ ನಿಂದೆ 40 ಆದ ತಕ್ಷಣ ನೆಕ್ಸ್ಟ್ ಬರೋದೇ ರ್ಯಾಂಕ್ ನಿಂದೆ ಚೆನ್ನಾಗಿರೋದು. ಹಂಗಾರೆ ಆಟೋಮೆಟಿಕ್ಲಿ ಥರ್ಡ್ ಒಂದು ನಿಮ್ಗೆ ಸಿಗ್ತದೆ. ಸೊ ನಿಮಗೆ ಡೈರೆಕ್ಟಾಗಿ ಯಾವುದೋ ಒಂದು ಕೆಟ್ಟದಾಗಿರೋ ಕಾಲೇಜು ಅವ್ರು ಕೊಡಲ್ಲ, ಎಲ್ಲನೂ ಕೂಡ ಸಾಫ್ಟ್ವೇರ್ ಇರ್ತದೆ. ಇದನ್ನ ನಂತರ ತಲೆ ಇಟ್ಕೊಂಬಿಡಿ. ಓಕೆ, ಸೊ ನಿಮಗೆ ಎಂಡ್ ಆಫ್ ದ ಡೇ ನಿಮ್ಗೆ ಹೇಳೋಕೆ ಇಷ್ಟೇ ನಾನು ಹೇಳ್ತಿರೋದು, ಮ್ಯಾಕ್ಸಿಮಮ್ ಕಾಲೇಜಸ್ನ ಆ್ಯಡ್ ಮಾಡಿ. ಓಕೆ, ಈ ಸದ್ಯಕ್ಕೆ ಸರ್ವರ್ ಸಿಕ್ಕಾಪಟ್ಟೆ ಬ್ಯುಸಿ ಇರ್ಬೋದು, ಕೂತ್ಕೊಂಡು ಮಾಡಿ. ಇನ್ನೊಂದು ಟೈಮ್ ನಿಮ್ಮ ಕೇಸ್ ಕಾಲೇಜಸ್ ಒಂದೊಂದು ಶೋ ಆಗದೆ ಇರ್ಬೋದು, ಒಂದೊಂದು ಕಾಲೇಜಸ್ ಇನ್ನೂ ಕೂಡ ಶೋ ಆಗದೆ ಇರ್ಬೋದು. ಆದರೂ ಕೂಡ
ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಸಾಲ್ವ್ ಆದರೂ ಕೂಡ ಅಂದರೆ ಈಗ ಈ ಕಾಲೇಜ್ ಶೋ ಆಗಿಲ್ಲ ಯಾಡ್ ಮಾಡಿಲ್ಲ ಅಂತಂದರೆ ಅದು ಮೇ ಬಿ ಇನ್ನೂ 1 or 2 ಡೇಸಲ್ಲಿ ಅವನು ಕೂಡ ಯಾಡ್ ಮಾಡೇ ಮಾಡ್ತಾರೆ ಕೇದವರು. ಅವಾಗ ಅವ್ನು ಯಾಡ್ ಮಾಡಿರಿ. ಓಕೆ, ಟೈಮ್ ನಿಮ್ಗೆ ಅಪ್ ಟು ಎಲ್ಲಿವರೆಗೂ ಕೂಡ ಡೇಟ್ ಕೊಟ್ಟವ್ರೆ ಗೊತ್ತಿದೆ ನಿಮಗೆ. ಓಕೆ, 18ನೇ ತಾರೀಕುವರೆಗೂ ಕೂಡ ಕೊಟ್ಟರೆ 18ನೇ ತಾರೀಕು ಕೂಡ ನೀವು ಮಾರ್ನಿಂಗ್ ಹೋಗ್ಬಿಟ್ಟು ಆರಾಮ್ಸೆ ನೀವು ಆಪ್ಷನ್ ಎಂಟ್ರಿ ಹೋದಾಗ ಇನ್ನೂ ಹೊಸದಾಗಿ ಕ್ಲಾಸಸ್ ಯಾಡ್ ಮಾಡ್ಬೋದು. ಅಂದರೆ ಈಗ ಹೊಸದಾಗಿ ಹುಡುಗರು ಕೇಳ್ತಾ ಇದ್ದಾರೆ, ಅಣ್ಣ ನೀನು ಗಾಳೆ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೆ, ಈಗಾಗಲೇ ಲಾಗೌಟ್ ಆಗಿದ್ದೀನಿ, ಅಷ್ಟೇ ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರಂತ. ಆ ರೀತಿ ಏನೂ ಇಲ್ಲ. ಹೊಸದಾಗಿ 18ನೇ ತಾರೀಕುವರೆಗೂ ಕೂಡ ಎಷ್ಟು ಕಾಲೇಜಸ್ ಕೂಡ ಆ್ಯಡ್ ಮಾಡಿ. ಓಕೆ, 18ನೇ ತಾರೀಕು ಆದಮೇಲೆ ಅವ್ರು ಮಾರ್ಕ್ ಅಲಾಟ್ಮೆಂಟ್ ಬಿಡ್ತಾರೆ ಅಂತ ಹೇಳಿದ್ರೆ 21ನೇ ತಾರೀಕು ಮಾರ್ಕ್ ಅಲಾಟ್ಮೆಂಟ್ ಬಿಟ್ಬಿಟ್ರಾ, ಮತ್ತೆ 22ನೇ ತಾರೀಕಿಂದ ಹೊಸದಾಗಿ ಮತ್ತೆ ಇನ್ನೂ ಕೂಡ ಕಾಲೇಜಸ್ ಆ್ಯಡ್ ಮಾಡ್ಬೋದು. ಬರೀ ಮಾಡ್ಕೊಬೇಡಿ. ಆಪ್ಷನ್ ಎಂಟ್ರಿ ನಿಮ್ಗೆ ಇನ್ನೂ ಕೂಡ ಟೈಮ್ ಇನ್ನೂ ಕೂಡ ಜಾಸ್ತಿ ಕೊಡ್ತಾರೆ. ಈ ಸರ್ವರ್ ಬಿಸ್ನೆಸ್ ಸಿಕ್ಕಾಪಟ್ಟೆ ಇದೆ. ಸೋಮವಾರದಿಂದ ಸಾಲ್ವ್ ಆಗುತ್ತೆ ಇದು, ಅಂದರೆ ಮಂಡೇ ಅಂದರೆ ನಾಳೆಯಿಂದ ಸಾಲ್ವ್ ಆಗುತ್ತೆ ಅಂತ ಕೇಳಿದವ್ರು ಹೇಳಿದಾರೆ. ಹಾಂ, ಇದಿಷ್ಟೇ ಹೇಳಲಿಕ್ಕಂತ ಬಂದಿದೆ. ಹುಡುಗರು ಈಗ ಇನ್ನೂ ಒಂದು ಪ್ರಿಯಾರಿಟಿ ಭಾಳಷ್ಟು ಕೊಡೋರು, ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕೊಟ್ಟು, ಅಗ್ರಿ ಕೊಟ್ಟು, ವೆಟರ್ನರಿ ಕೊಟ್ಟರು, ಈಗ ಎಲ್ಲನೂ ಕೂಡ ಕೊಡ್ತಾ ಇರ್ತಾರೆ. ಎಲ್ಲ ಕೂಡ ಕೋರ್ಸಸ್ ಕೂಡ ಕೊಡ್ತಾ ಇರ್ತಾರೆ. ನಿಮಗೆ ಯಾವ ಕೋರ್ಸ್ ಬೇಕು, ಬ್ರ್ಯಾಂಚ್ ಬೇಕು, ಎಲ್ಲನೂ ಕೂಡ ಮೊದಲೇ ಪ್ರಿಯಾರಿಟಿ ಒಳಗೆ ಇಂಜಿನಿಯರಿಂಗ್ಗೆ ಪ್ರಿಯಾರಿಟಿ, ಫಸ್ಟ್ ಪ್ರಿಯಾರಿಟಿ ಅಂದರೆ ಎಲ್ಲನೂ ಕೂಡ ಫಸ್ಟ್ಗೆ ಕೊಡ್ಕೊಂಬಿಡಿ. ಓಕೆ, ಆಮೇಲೆ ಅಗ್ರಿ ಕೊಡ್ರಿ, ಆಮೇಲೆ ವೆಟರ್ನರಿ. ಅಂದರೆ ನಿಮ್ಮ ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ವೆಟರ್ನರಿ ಫಸ್ಟ್ ಕೊಡ್ಕೊತೀರಾ, ಆಮೇಲೆ ಅಗ್ರಿ ಅಥವಾ ಇಂಜಿನಿಯರಿಂಗ್ ಈ ರೀತಿ ಕೊಡ್ತೀರಾ. ನಿಮ್ಮ ಪ್ರಿಯಾರಿಟಿ ಯಾವ ರೀತಿ ಇರ್ತದೋ ಅದನ್ನು ಏನು ಮಾಡಿರಿ, ಫಸ್ಟಿಗೆ ಕೊಡ್ಗೋರಿ. ಯಾಕೆ ಹೇಳ್ತೀನಿ ಅಂತಂದರೆ ಅದು ಪ್ರಿಯಾರಿಟಿನೇ ನೋಡ್ತಾ ಹೊರತು ನಿಮ್ಮದು ಕೋರ್ಸ್ ನೋಡಲ್ಲ ಫಸ್ಟಿಗೆ. ಓಕೆ, ಸೊ ಅದಕ್ಕೋಸ್ಕರ ಇದನ್ನೊಂದು ಇನ್ನೊಂದು ಯಾರ್ಯಾರೋ ಮಾತು ಕೇಳಿಬಿಟ್ಟು ರ್ಯಾಂಡಮಾಗಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬಿಡಪ್ಪ ಅಂತಂದರೆ, ಈಗ ನಾನು ಕೆಲವೊಂದಿಷ್ಟು ಸೆಂಟ್ರ್ ಒಳಗೆ ಹೋಗಿದ್ದೆ, ಅವರು ಅಲ್ಲಿ ಹಾಕಿದ್ರು, ಒಂದು ಹಾಕಿದ್ದಾರೆ, ಯಾರೆಲ್ಲ ಲಿಸ್ಟ್ ಮಾಡ್ಕೊಂಬಂದಿದ್ರು ಅವ್ರಿಗೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ತಾರಂತೆ. ಆ ರೀತಿ ಸೆಂಟ್ರ್ಗಳಿಗೆ ಹೋಗ್ಬಿಟ್ಟು ಮಾಡ್ತೀರಂದ್ರೆ ಮಾಡಿರಿ. ಇಲ್ಲ ಸರ್ವರ್ ಸಾಲ್ವ್ ಆದಮೇಲೆ ನಿಮ್ಮ ಮನೆಯಲ್ಲೇ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಇದ್ದರೆ, ಅಥವಾ ಇನ್ನೂ ಒಂದು 2 days 3 days ಬಿಟ್ಟರೆ ಫೋನಲ್ಲೇ ಆರಾಮ್ಸೆ ಬರ್ತದೆ. ಅಲ್ಲಿವರೆಗೂ ಕೂಡ ಅಂತಂದರೆ ರ್ಯಾಂಡಮಾಗಿ ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡಿಬಿಡಿ. ಅಂದರೆ ಯಾವುದೋ ಒಂದು ಕಾಲೇಜ್ ಸಿಗ್ತಾ ಇದ್ದಾವೆ ಹಂಗೆ ಸುಮ್ಮನೆ 1 2 3 4 ಕೊಡ್ಕೊಂತ ಹಂಗೆ ಒಂದು 1000 ಹಾಕೊಂಡ್ಬಿಟ್ರಿ. ಓಕೆ, ನಿಮ್ಮ 1000 ಎಷ್ಟೋ ರ್ಯಾಂಕ್ ಈ ಥರ ಮಾಡೋರು ಯಾರಪ್ಪ ಅಂದರೆ 2 lakh ಮೇಲ್ಗಡೆ ಇದ್ದವ್ರು ಮಾಡಿರ್ಬೇಕಾದ್ರೆ. ಬಟ್ ನಿಮಗೆ 1 ಲಕ್ಷ 1.5 ಲಕ್ಷ ಇನ್ನೂ ಕೂಡ ರ್ಯಾಂಕ್ ಅಷ್ಟರಲ್ಲಿ ಇತ್ತಂದರೆ, ರ್ಯಾಂಕ್ ನೀವು 2 ಲಕ್ಷ ಮೇಲಿದ್ದರೂ ಕೂಡ ನಾ ಹೇಳೋದಷ್ಟೇ ಪ್ರಿಯಾರಿಟಿ ಮೇಲೇ ಕೊಡ್ರಿ. ಅದು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಲೈಕ್ ನಾನು ಹೇಳೋದಿಷ್ಟೇ, 2 ಲಕ್ಷ ಮೇಲ್ಗಡೆ ರ್ಯಾಂಕ್ ಇಟ್ಕೊಂಡು ಕೂಡ RV ಕಾಲೇಜೇ ಇಂಜಿನಿಯರಿಂಗ್ ಫಸ್ಟ್ ಕೊಡ್ಗೋರಿ. ಸಿಗಲ್ಲ ಅಂತ ಗೊತ್ತು, ಆದರೂ ಕೂಡ ಕೊಡ್ರಿ. ಆಮೇಲೆ ನಿಮ್ಗೆ ಗೊತ್ತಿರುವಾಗೆ BMS ಕಾಲೇಜು ಎಲ್ಲ ಕೂಡ ಇದೆ ನೋಡಿ, ಅವನೇ ಸೆಕೆಂಡ್ ಕೊಡ್ಗೋರಿ. ಎಲ್ಲನೂ ಕೂಡ ಅಂದರೆ PS ಕಾಲೇಜ್ ಅವನೇ ಥರ್ಡ್. ಅಂದರೆ ನೀವು ಚೆನ್ನಾಗಿರೋ ಕಾಲೇಜೇ ಫಸ್ಟ್ ಪ್ರಿಯಾರಿಟಿ ಕೊಡೋರಿ. ನಿಮ್ಮ ರ್ಯಾಂಕ್ ಎಷ್ಟೇ ದೂರ ಇರಲಿ ಅದು ಮ್ಯಾಟ್ರ್ ಆಗಲ್ಲ. ಆಪ್ಷನ್ ಎಂಟ್ರಿ ಮಾಡೋ ಪದ್ಧತಿ ಹಾಗೆ. ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಿಮ್ಗೆ ಕೊಡ್ಬೇಕಂತ ಪ್ರಿಯಾರಿಟಿ ಟಾಪ್ ವೈಸೇ ಕೊಡ್ಕೊಂತ ಹೋಗ್ರಿ. ನಿಮ್ಮ ಮ್ಯಾಕ್ಸಿಮಮ್ ಕಾಲೇಜಸ್ ಆ್ಯಡ್ ಮಾಡಿರಿ. ಅಂದರೆ 2 ಲಕ್ಷ ಈ ರೀತಿ ಇಟ್ಕೊಂಡು ಕೂಡ ರ್ಯಾಂಕು ನೀವು 100 ಕಾಲೇಜ್ ಮಾಡಿದೆ, 150 ಕಾಲೇಜ್ ಆ್ಯಡ್ ಮಾಡಿದರೆ ಆಗಲ್ಲ. ಅಷ್ಟು ಕಾಲೇಜಸ್ಸೇ ಆ್ಯಡ್ ಮಾಡಬೇಕಾಗ್ತದೆ. ನೀವು ಎಲ್ಲ ಕಾಲೇಜಸ್ ಕೂಡ ಆ್ಯಡ್ ಮಾಡಲೇಬೇಕು. ಹಾಗಿದ್ರೆ ಎಲ್ಲಾದರೂ ಒಂದು ಸಿಗುತ್ತದೆ. ಓಕೆ, ಸರಿ, ಇದನ್ನು ಹೇಳ್ಬೇಕಂತ ಇದ್ದೆ. ಹುಡುಗರ ಇನ್ನೂ ಕೂಡ ನಿಮ್ಮ ಆಪ್ಷನ್ ಎಂಟ್ರಿ ಭಾಳಷ್ಟು ಸರ್ವರಲ್ಲಿ ಇದೆ. ಸೋಮವಾರ ಸಾಲ್ವ್ ಆಗುತ್ತೆ. ಅಲ್ಲಿ ಏನಾದರೂ ಅಪ್ಡೇಟ್ಗಳಾಯ್ತು ಅಂದರೆ, ಚೇಂಜಸ್ ಆಯ್ತು ಅಂದರೆ, ಅಟ್ ಪ್ರೆಸೆಂಟ್ ನಾನು ಈಗ ಮಾತಾಡ್ತಿರುವಾಗ ಅಗ್ರಿಕಲ್ಚರ್, ವೆಟರ್ನರಿ, ಇಂಜಿನಿಯರಿಂಗ್ 3 ಕೋರ್ಸಸ್ ಮಾತ್ರ ಇದಾವೆ. ರಿಮೈನಿಂಗ್ ಯಾವುದೇ ರೀತಿ ಕೋರ್ಸಸ್ ಕೂಡ ಆ್ಯಡ್ ಆಗಿಲ್ಲ. ಆಗ್ತದೆ, ಆ್ಯಡ್ ಆದ ತಕ್ಷಣ ನಿಮಗೆ ತಿಳಿಸ್ತೀನಿ. ಓಕೆ, ಈಗ ಸದ್ಯಕ್ಕೆ ಮೇ ಬಿ ಇವತ್ತು ಇಲ್ಲಾಂದ್ರೆ ನಾಳೆ BPT, BBO, AHS ಕೋರ್ಸಸ್ ಆ್ಯಡ್ ಆಗ್ತವೆ. ಮತ್ತು ಫರ್ದರ್ ಡೇಸಲ್ಲಿ ಮುಂದೆ ಬರುವಾಗ ಫಾರ್ಮಸಿ ಮತ್ತು ನರ್ಸಿಂಗು ಮತ್ತು ಬೇರೆ ಕೋರ್ಸಸ್ ಎಲ್ಲ BNOS ಎಲ್ಲನೂ ಕೂಡ ಆ್ಯಡ್ ಆಗ್ತವೆ. ಅದನ್ನೆಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಕೀಪ್ ವಾಚಿಂಗ್. ಬಾಯ್.